ಹಾಯ್ ಶುಭ ಮುಂಜಾನೆ ಫ್ರೆಂಡ್ಸ್, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಬನ್ನಿ ಇವತ್ತು ಬೆಳ್ಳುಳ್ಳಿ ಚುರುಮುರಿ ಹಚ್ಚೋದು ಹೇಗೆ ಅಂತ ಹೇಳ್ಕೊಡಕತ್ತೀನಿ. ಅವತ್ತು ಬಟರ್ ಸ್ಟೈಲಲ್ಲಿ ಮಾಡಿ ತೋರಿಸಿದೆ. ಇವತ್ತು ನಾವು ಮಾಡ್ತಿದ್ವಲ್ಲ ಫಸ್ಟಿಂದನೂ ಅದೇ ಥರನೇ ನಿಮಗೆ ತೋರ್ಸಕತ್ತೀನಿ. ಬನ್ನಿ ಫ್ರೆಂಡ್ಸ್. ಇವಾಗ ಮಕ್ಕಳು ಹೇಗಿದ್ರು ಹಾಸ್ಟೆಲಿಂದ ಮನೆಗೆ ಬಂದಿರ್ತಾರೆ. ಮಕ್ಳಿಗೆ ಏನಾದರೂ ತಿನ್ನೋಕ್ಕೆ ಮಾಡಿಕೊಟ್ಟೇ ಕೊಡಬೇಕು, ಬೇಕೇ ಬೇಕು ಅಂತ ಜಗಳ ತೆಗಿತಾರೆ. ಅದಕ್ಕೆ ನಾನು ಬೆಳ್ಳುಳ್ಳಿ ಮಂಡಕ್ಕಿ ಮಾಡ್ತಾಯಿದ್ದೆ, ನಿಮಗೂ ತೋರಿಸೋಣ ಅಂತ ತೋರ್ಸಕತ್ತೆ. ತುಂಬ ಸಿಂಪಲ್ಲಾಗಿ ಮಾಡ್ಕೋಬೋದು. ಅವತ್ತು ಮಂಡಕ್ಕಿನ ಎಣ್ಣೆಲಿ ಕರಿದು ಮಾಡಿ ತೋರಿಸಿದ್ದೆ. ಇವತ್ತು ಹಾಗೆ ಸಪ್ರೇಟಾಗಿ ತೋರಿಸ್ತಾ ಇದ್ದೀನಿ. ಇವಾಗ ಇದಕ್ಕೆ ಏನೇನು ಬೇಕು ಅಂತ ತೋರಿಸ್ಬಿಡ್ತೇನೆ ನೋಡಿರಿ. ಉಪ್ಪು ಮತ್ತು ಅರಿಶಿನ ಪುಡಿ, ಖಾರ ಪುಡಿ, ನೆಕ್ಸ್ಟು ಒಂದು ಅರ್ಧ ಬಟ್ಲು ಆಗೋವಷ್ಟು ಒಣ ಕೊಬ್ಬರಿನ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೆ. ಮತ್ತು ಒಣಮೆಣಸಿನ್ಕಾಯಿ ಒಂದು 6-7 ಒಣಮೆಣಸಿನ್ಕಾಯಿ ತೊಗೊಳ್ಳಿ ಫ್ರೆಂಡ್ಸ್ ಒಗ್ಗರಣೆಗೆ. ನೆಕ್ಸ್ಟು ಮತ್ತು ಪೇಸ್ಟ್ ಮಾಡ್ಕೋಬೇಕು ನೋಡಿರಿ. ನೀವು ಬೆಳ್ಳುಳ್ಳಿ ಪೇಸ್ಟ್ ಮಾಡ್ಕೋಬೇಕು, ಸಣ್ಣಗೆ ಜಜ್ಕೊಳ್ಳೋದು ಅಂತಾರಲ್ಲ ಆ ಥರ ಜಜ್ಕೊಂಡ್ರೆ ಸಾಕು, ಇಲ್ಲ ಮಿಕ್ಸಿಗಾದರೂ ಮಾಡ್ಕೊಳ್ಳಿ. ಮತ್ತು ಕರಿಬೇವು ತೊಗೊಂಡಿದ್ದೀನಿ. ಆಮೇಲೆ ಸಕ್ಕರೆ ಪುಡಿ ಮತ್ತು ಪುಟಾಣಿ ಹಿಟ್ಟು. ನಾನಿಲ್ಲಿ ಜೀರಿಗೆ ಪುಡಿ ಏನು ತೊಗೊಂಡಿಲ್ಲ, ಡೈರೆಕ್ಟ್ ಜೀರಿಗೆನೇ ಹಾಕ್ತೀನಿ. ನೀವು ಬೇಕಾದ್ರೆ ಪುಡಿ ಮಾಡ್ಕೊಳ್ಳಿ. ಆ ಮಂಡಕ್ಕಿ ನಾನು ಪುಡಿ ಮಾಡಿ ಹಾಕಿದ್ದೆ, ಇವಾಗ ಹಾಗೆ ಮಾಡಿ ತೋರಿಸ್ತೀನಿ. ಮತ್ತು ಶೇಂಗಾ ಕಾಳು ಇನ್ನೊಂದ್ಸಲ ಹೇಳ್ತೀನಿ ನೋಡಿರಿ. ಶೇಂಗಾ ಕಾಳು ಮತ್ತು ಒಣ ಕೊಬ್ಬರಿ ಪೀಸು ಒಗ್ಗರಣೆಗೆ. ಆಮೇಲೆ ಬೆಳ್ಳುಳ್ಳಿ ಜಜ್ಕೋಬೇಕು, ಸಣ್ಣ ಮಾಡ್ಕೊಳಕ್ಕೆ ಹೋಗ್ಬಿಡ್ರಿ, ಯಾಕಂದರೆ ಟೇಸ್ಟ್ ಬರಲ್ಲ ಒಗ್ಗರಣೆ. ಆಮೇಲೆ ಸಕ್ಕರೆ ಪುಡಿ, ಒಣಮೆಣಸಿನ್ಕಾಯಿ, ಅರಿಶಿನ ಪುಡಿ, ಕರಿಬೇವು, ಕೊತ್ತಂಬರಿ ಹಾಕೋಕ್ಕೆ ಹೋಗ್ಬಿಡ್ರಿ, ಮಂಡಕ್ಕಿ ಮೆತ್ತಗಾಗಿ ಬಿಡ್ತೈತಿ. ಇವಾಗ ನೋಡಿರಿ, ನಾನು ದಪ್ಪ ಅವಲಕ್ಕಿನ ಕರಿದು ಸ್ವಲ್ಪ ಹಾಕಬೇಕಿತ್ತು, ಹಾಗಾಗಿ ಒಂದು 1/4 kg ದಪ್ಪ ಅವಲಕ್ಕಿನ ಎಣ್ಣೆಗೆ ಹಾಕಿ ಕರ್ಕೊಳಕತ್ತೀನಿ. ಎಣ್ಣೆಯಲ್ಲಿ ಅವಲಕ್ಕಿ ಅಷ್ಟೇ ಕರ್ಕೊತೀನಿ ನೋಡಿ ಫ್ರೆಂಡ್ಸ್. ನಾನು ಹೋದ್ಸಲ ಮಂಡಕ್ಕಿನೂ ಕರಿದು ತೋರಿಸಿದೆ. ಇವಾಗ ಹಾಗೆ ನಾವು ಫಸ್ಟಿಗೆ ಹೆಂಗೆ ಮಾಡ್ತಿದ್ವಲ್ಲ ಅದೇ ಥರನ ಮಾಡ್ಕೊಳ್ಳೋಣ ಅಂತ ತೋರ್ಸಕತ್ತೀನಿ. ಇವಾಗ ನೋಡಿರಿ, ನೆಕ್ಸ್ಟ್ ಇದಕ್ಕೆ ಇದನ್ನು ಹಾಕ್ತಾಯಿದ್ದೀನಿ ನಾನು. ಶೇಂಗಾ ಕಾಳು ನೋಡಿರಿ, ನೀವು ಗೊತ್ತಾಗುತ್ತೆ ನಿಮಗೆ. ಫ್ರೈ ಮಾಡ್ಕೋಬೇಕು, ಸ್ವಲ್ಪ ಕೆಂಪು ಬಂದರೆ ಸಾಕು, ತೀರಾ ಕೆಂಪಾಯಿದ್ರೆ ಸರಿ ಬರೋಂಗಿಲ್ಲ. ಇವಾಗ ನೋಡಿರಿ, ಫುಲ್ ಇದನ್ನು ಈ ಥರ ಕರ್ಕೊಂಬಿಡಿ, ನೀವು ಗೊತ್ತಾಗುತ್ತೆ. ನಿಮಗೆ ಬೇಕಾದರೆ ನೀವು ಪುಟಾಣಿನ ಹಾಕ್ಕೋಬೋದು. ನಾನಿಲ್ಲಿ ಪುಟಾಣಿ ಹಾಕಿಲ್ಲ ಫ್ರೆಂಡ್ಸ್, ಬರೀ ಶೇಂಗಾ ಕಾಳು ಹಾಕಿ ತೋರಿಸ್ತಾ ಇದ್ದೀನಿ. ಈ ಮಂಡಕ್ಕಿ ತುಂಬ ಚೆನ್ನಾಗಿ ಬರ್ತಾವ್ರಿ. ಇವನ್ನ ನೀವು ವಾರಗಂಟ್ಲೆ ಇಟ್ಕೊಂಡು ತಿನ್ಬೋದು. ಮತ್ತು ಎಲ್ಲಿಗಾದ್ರೂ ಟೂರ್ಗೆ ಹೊಂಟ್ರೆ ಈ ಮಂಡಕ್ಕಿ ಮಾಡ್ಕೊಂಡು ಹೋಗ್ಬೋದು. ನಾನು ಆ ಥರ ಬಟರ್ ಸ್ಟೈಲ್ ಮಂಡಕ್ಕಿ ತೋರಿಸಿದ್ದೆಲ್ಲ ಈ ಥರನೂ ನಾವು ಮಾಡ್ತೀವಿ. ಜಾತ್ರೆ ಮತ್ತು ಇದ್ದಾಗೆಲ್ಲ ನಾವು ಇದೇ ಥರ ಫಸ್ಟಿಗೆ ಮಾಡ್ತಿದ್ವಿ ಮಂಡಕ್ಕಿನ. ಇವಾಗ ಆ ಥರ ಮಾಡ್ತೀವಿ, ಎಣ್ಣೆಗೆ ಕರ್ಕೊಂಡು ಎಲ್ಲ ಒಗ್ಗರಣೆ ಹಾಕಿಬಿಟ್ಟು ಮಾಡ್ತೀವಿ. ಇವಾಗ ನೋಡಿರಿ, ಜೀರಿಗೆ ಸಾಸಿವೆ ಕಾಳು ಹಾಕ್ಕೊಳಕತ್ತೀನಿ. ನೀವು ಜೀರಿಗೆ ಬೇಕಾದ್ರೆ ಪುಡಿ ಮಾಡಿ ಹಾಕ್ಕೊಳ್ರಿ. ನಾನು ಈ ಮಂಡಕ್ಕಿಗೆ ಏನು ಹಾಕಿಲ್ಲ, ಹಂಗೆ ಡೈರೆಕ್ಟ್ ಜೀರಿಗೆ ಹಾಕಕತ್ತೀನಿ, ಪುಡಿ ಏನು ಮಾಡಿಲ್ಲ. ಮತ್ತು ಇದಕ್ಕೆ ರೀ, ನಾವೇನು ಇಟ್ಕೊಂಡಿದ್ವಲ್ಲ ಒಣ ಕೊಬ್ಬರಿ ಪೀಸು ಮತ್ತು ಒಣಮೆಣಸಿನ್ಕಾಯಿ ಪೀಸು, ಕರಿಬೇವು ಮತ್ತು ಬೆಳ್ಳುಳ್ಳಿ, ಸಣ್ಣಗೆ ಜಜ್ಜಿರೋಂಥ ಬೆಳ್ಳುಳ್ಳಿ ನೋಡಿ. ಇವಾಗ ಇದನ್ನಿಷ್ಟು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ. ಒಗ್ಗರಣೆಗೆ ಮಿಕ್ಸ್ ಮಾಡ್ಕೊಂಬಿಡಿ ಫ್ರೆಂಡ್ಸ್ ಎಲ್ಲ. ನೀವು ನೋಡಿರಿ, ಈ ಥರ ಬೆಳ್ಳುಳ್ಳಿನ ನೀವು ಜಜ್ಕೋಬೇಕು. ತೀರಾ ಸಣ್ಣಗಾದರೆ ಒಗ್ಗರಣೆ ಟೇಸ್ಟ್ ಆಗಂಗಿಲ್ಲ. ಇವಾಗ ನೋಡಿರಿ, ಎಲ್ಲ ಫ್ರೈ ಮಾಡಿಕೊಂಡು ಇದರಲ್ಲೇ ನೀವು ಅರಿಶಿನ ಪುಡಿ, ಉಪ್ಪು ಮತ್ತು ಖಾರ ಪುಡಿ ಹಾಕಿಬಿಡಿ ಫ್ರೆಂಡ್ಸ್. ಇನ್ನೊಮ್ಮೆ ಹೇಳ್ತೀನಿ ನೋಡಿ, ಅರಿಶಿನ ಪುಡಿ, ಉಪ್ಪು, ಖಾರ ಪುಡಿ ಹಾಕಿ ಮಿಕ್ಸ್ ಮಾಡಿಕೊಂಡು ಇಟ್ಬಿಡಿ. ನೀವು ಬಿಸಿ ಒಗ್ಗರಣೆನ ಹಾಕಿದರೆ ಚೆನ್ನಾಗಿ ಆಕತಿ, ಮಂಡಕ್ಕಿ ಏನು ಮೆತ್ತಗೆ ಆಗೋಂಗಿಲ್ಲ ನೋಡಿ. ಇವಾಗ ಒಗ್ಗರಣೆ ಅಂದರೆ ಸಿಂಪಲ್ಲಾಗೆ ಮಾಡ್ಕೋಬೋದು. ಇವಾಗ ಒಳಗಡೆ ಒಗ್ಗರಣೆ ಮಂಡಕ್ಕಿ ಐತಲ್ರಿ, ಬಿಸಿ ಮಂಡಕ್ಕಿಗೆ ಹಾಕಿಬಿಟ್ರೆ, ಬಿಸಿ ಒಗ್ಗರಣೆ ಮಂಡಕ್ಕಿಗೆ ಹಾಕಿದರೆ ಮೆತ್ತಗಾಗ್ತತಿ. ಇವೇನು ಮೆತ್ತಗೆ ಆಗೋಂಗಿಲ್ಲ, ನೀವು 1 ವಾರ ಗಂಟಲೆ ಇಟ್ಕೊಂಡು ತಿನ್ಬೋದು. ಇವಾಗ ಹೇಗಿದ್ದರೂ ಮಕ್ಕಳು ಮನೇಲಿ ಇರ್ತಾರಲ್ಲ, ಅದಕ್ಕೇ ಹೇಳ್ತಾ ಇದ್ದೀನಿ. ತುಂಬ ಚೆನ್ನಾಗಿ ಬರುತ್ತೆ ನೋಡಿರಿ ಇದು. ನೋಡಿರಿ, ಇವಾಗ ನಾನು ಆವಾಗ ಒಂದು 1/4 kg ಆಗೋಷ್ಟು ಅವಲಕ್ಕಿನ ಕರೆದು ಇಟ್ಕೊಂಡಿದ್ದೆ. ಈಗ ಅದನ್ನು ತೋರಿಸ್ತಾ ಇದ್ದೇನೆ ನೋಡಿರಿ. ಅದನ್ನು ಫುಲ್ ಡ್ರೈ ಆಗಿದೆ. ನಾನು ಎಣ್ಣೆಲಿ ಕರೆದು ಇಟ್ಕೊಂಡಿದ್ದಲ್ಲ, ಅದರಲ್ಲೇ ನಾನು ಮಂಡಕ್ಕಿ ಹಾಕ್ಕೊಳಕತ್ತೀನಿ. ನೀವು ಬೇಕಾದರೆ ಸಪ್ರೇಟು ಅವಲಕ್ಕಿ ಮಾಡಿಕೊಂಡು ಈ ಮಂಡಕ್ಕಿಗೆ ಹಾಕೋಬೋದು. ನಾನು ಎರಡು ಮಿಕ್ಸ್ ಮಾಡಿ ಕಲಿಸಿ ತೋರ್ಸಕತ್ತೀನಿ. ಸ್ವಲ್ಪ ಕೋಲ್ಡ್ ಆಗಿರೋದ್ರಿಂದ ನಾನು ಇನ್ನೇ ವಿಡಿಯೋ ಹಾಕಲಿಲ್ಲ. ಶೀತ ಜಾಸ್ತಿ ಆಗಿದೆ ಫ್ರೆಂಡ್ಸ್, ಹಾಗಾಗಿ ವಿಡಿಯೋ ಮಾಡೋಕ್ಕಾಗಿಲ್ಲ ನೋಡಿ. ಇವಾಗ ಇದನ್ನು ಎರಡನ್ನೂ ಮಿಕ್ಸ್ ಮಾಡ್ಕೊಳಕತ್ತೇನೆ ನೋಡಿ. ನಾನು ಫುಲ್ಲು ಮೊದಲೇ ನೀವು ಮಿಕ್ಸ್ ಮಾಡಿಕೊಡ್ರಿ ಒಂದ್ಸಲ, ಆಮೇಲೆ ಇದಕ್ಕೆ ಸಾಮಾನು ಹಾಕ್ಕೋಬೋದು ನೀವು. ತುಂಬ ಚೆನ್ನಾಗಿ ಬರ್ತಾವ್ರಿ, ಟೇಸ್ಟಿಯಾಗಿ ಬರ್ತವೆ. ನಮ್ಮ ಅವ್ವರು ಇದೇ ಥರನೇ ಮಂಡಕ್ಕಿ ಹಚ್ತಿದ್ರು ನೋಡಿ ಫ್ರೆಂಡ್ಸ್. ಜಾತ್ರೆ ಹಬ್ಬ ಬಂತು ಅಂದರೆ. ಇವಾಗ ನೋಡಿರಿ, ನಾವು ಬೇರೆ ಹಚ್ತೀವಿ, ನಾವು ಎಣ್ಣೆಲಿ ಕರೆದು ಹಚ್ತೀವಿ. ಆದರೆ ಅವ್ರು ಈ ಥರ ಮಂಡಕ್ಕಿ ಮಾಡ್ತಿದ್ರು. ಈ ಥರನೂ ಚೆನ್ನಾಗಾಗುತ್ತೆ. ಇದನ್ನು ತೋರಿಸೋಣ ಅಂತ ಒಂದ್ಸಲ ತೋರ್ಸಕತ್ತಿದ್ದೆ ನೋಡಿ. ಇವಾಗ ಆಗಲೇ ನಾನು ಮಾಡಿಟ್ಕೊಂಡಿದ್ದೆಲ್ಲ ಒಗ್ಗರಣೆನ, ಆ ಒಗ್ಗರಣೆ ಹಾಕ್ಕೊಳಕತ್ತೇನೆ ನೋಡಿರಿ.
ನೀವು ಕೊಬ್ಬರಿನ ಒಣ ಕೊಬ್ಬರಿನ ಹಾಕ್ಕೋಬೇಕು ನೋಡಿರಿ. ಇದಕ್ಕೆ ಪೀಸ್ ಮಾಡಿ ಹಾಕ್ಕೊಂಡ್ರೆ ಚೆನ್ನಾಗಿ ಬರ್ತೈತೆ ಅಂತ ಹೇಳ್ತೀನಿ. ಇವಾಗ ಫುಲ್ಲು ಒಗ್ಗರಣೆ ಎಲ್ಲ ಮಿಕ್ಸ್ ಮಾಡಿಕೊಂಡು ಕಲಿಸ್ಕೊಂಬಿಡಿ. ಅದಕ್ಕೆ ತುಂಬ ಚೆನ್ನಾಗಿ ಬರ್ತವೆ ರೀ ಮಂಡಕ್ಕಿ ಇವು. ನೋಡಿ ಈಗ ಒಗ್ಗರಣೆ ನಿಮಗೆ ಗೊತ್ತಾಗುತ್ತಲ್ಲ, ನಿಮಗೆ ಎಷ್ಟು ಬೇಕಾಗ್ತದೆ ಅಷ್ಟು ಒಗ್ಗರಣೆ ಹಾಕ್ಕೊಂಡು ನೀಟಾಗಿ ಕಲಿಸ್ಕೊಂಬಿಡಿ ಇದನ್ನು. ಮತ್ತು ನೀವು ಯಾರೆಲ್ಲ ವಿಡಿಯೋನ ಸ್ಕಿಪ್ ಮಾಡಿ ನೋಡ್ತಿರಲ್ಲ ಅವ್ರಿಗೇನೋ ಅರ್ಥ ಆಗಂಗಿಲ್ಲ ರೀ. ವಿಡಿಯೋ ಪೂರ್ತಿ ವಿಡಿಯೋ ನೋಡಿ ನಂಗೆ ಸಪೋರ್ಟ್ ಮಾಡಿರಿ ಫ್ರೆಂಡ್ಸ್. ನಿಮ್ಮ ಸಪೋರ್ಟ್ ನನಗೆ ಭಾಳ ಅವಶ್ಯ ಐತಿ ಅಂತ ಹೇಳ್ತೀನಿ. ಇನ್ನೂ ನನಗೆ ಇದೇ ಥರ ಭಾಳ ಸಪೋರ್ಟ್ ಮಾಡಾಕತ್ತೀರಿ. ತುಂಬ ಧನ್ಯವಾದಗಳು ನಿಮಗೆ. ನೋಡಿ ಇವಾಗ ಇದಕ್ಕೆ ಒಗ್ಗರಣೆನ ಹಾಕ್ಕೊಂಡು ಕಲಿಸ್ಕೊಳಕತ್ತೀನಿ. ನಿಮಗೆ ಬೇಕು ಅಂದರೆ ನೀವು ಖಾರ ಉಪ್ಪು ನೋಡಿ ಹಾಕ್ಕೋಬೋದು. ನಿಮಗೆ ಎಷ್ಟು ನೀವು ಖಾರ ತಿನ್ನೋರು ಇರ್ತಾರೆ, ಒಬ್ಬೊಬ್ಬರು ಖಾರ ತಿನ್ನೋರಂಗಿಲ್ಲ, ಹಂಗಾಗಿ ಹೇಳಕತ್ತೀನಿ. ಸಕ್ರೆ ಪುಡಿ ಐತಲ್ರಿ, ಇವಾಗ ಸಕ್ರೆ ಪುಡಿ ಹಾಕ್ಕೋಬೇಕು ನೀವು ಇದಕ್ಕೆ. ನೋಡಿ ಟರ್ಮರಿಕ್ ಪೌಡ್ರ್ ನೋಡಿ ಹಾಕ್ಕೊಳ್ರಿ ನಿಮ್ಗೆ ಎಷ್ಟು ಬೇಕಾಗ್ತದೆ. ಆಮೇಲೆ ಮೆಣಸಿನ್ಕಾಯಿ ಉಪ್ಪು ಖಾರ ಪುಡಿ ಉಪ್ಪು ನಿಮಗೆ ಎಷ್ಟು ನೋಡಿ, ನೀವು ಖಾರ ತಿನ್ನೋರಿದ್ರೆ ಜಾಸ್ತಿ ಹಾಕ್ಕೋಬೋದು. ನಾನಿಲ್ಲಿ ಬ್ಯಾಡಗಿ ಮೆಣಸಿನ್ಕಾಯಿ ಖಾರ ಪುಡಿ ಹಾಕಿ ತೋರ್ಸಾಕತ್ತೀನಿ. ನಾವು ಯೂಸ್ ಮಾಡೋದೇ ಅದು ಫ್ರೆಂಡ್ಸ್. ತುಂಬ ಚೆನ್ನಾಗಿ ಬರುತ್ತೆ ಬ್ಯಾಡಗಿ ಮೆಣಸಿನ್ಕಾಯಿ ಖಾರ ಪುಡಿ. ನೋಡಿ ಇವಾಗ ಫುಲ್ಲು ಕಲಿಸ್ಕೊತಾ ಇದ್ದೀನಿ. ನೋಡಿ ನಾನು 4 ಸೇರು ಮಂಡಕ್ಕಿ ತೊಗೊಂಡಿದ್ದೀನಿ. ಅಂದರೆ 4 ಕಾಲ್ಪೋ ಅಂತಾರೆ, ನಮ್ಮ ಕಡೆ 4 ಸೇರು ಅಂತಾರೆ, ಕೆಲವೊಂದು ಕಡೆ ಕೆಲವೊಂದು ಥರ ಕರೀತಾರೆ. ಇವಾಗ ಸಕ್ರೆ ಪುಡಿನ ಹಾಕಿ ಕಲಿಸ್ತೀನಿ ನೋಡಿರಿ. ಇದರಲ್ಲೇ ನಾನು ಅವಲಕ್ಕಿ ಹಾಕಿದ್ದೆ. ನಾನು ಕರಿ ಅವಲಕ್ಕಿ ಕೊಡಿ ಅಂದರೆ ಕೊಡ್ತಾರೆ. ಆ ಅವಲಕ್ಕಿ ಎರಡು ಮಿಕ್ಸ್ ಮಾಡಿದರೆ ನೋಡಿ ತಿನ್ನೋಕ್ಕೂ ಟೇಸ್ಟ್ ಆಗುತ್ತೆ ಅಂತ ಹೇಳಿ ತುಂಬ ಸಿಂಪಲ್ಲಾಗೆ ಮಾಡ್ಕೋಬೋದು. ಅವಾಗೆಲ್ಲ ಜಾತ್ರೆ ಇದ್ವು ಅಂದರೆ ನೋಡಿರಿ ಒಂದೊಂದು ಚೀಲ ಮಂಡಕ್ಕಿ ಹಚ್ಚಿಟ್ಬಿಡ್ತಿದ್ರು ನಮ್ಮವರೆಲ್ಲ. ನೋಡಿರಿ ನಮಗೆ ಇವಾಗ ಇಷ್ಟು ಮಂಡಕ್ಕಿ ಮಾಡೋದೇ ಎಷ್ಟು ಕೊಜ್ಜಿ ಅಂತ ಗೊತ್ತಾಗುತ್ತೆ ನೋಡಿ. ಅವರೇ ಗ್ರೇಟ್ ಅಲ್ವಾ ಫ್ರೆಂಡ್ಸ್. ನೋಡಿ ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ. ಬೇಕಾದ್ರೆ ಒಂದು ಸಲ ಟ್ರೈ ಮಾಡಿ ನೋಡಿರಿ. ಮತ್ತು ನೀವು ಯಾವ ಥರ ಮಂಡಕ್ಕಿ ಹಚ್ತೀರಾ, ಚುರುಮರಿ ಹಚ್ತೀರಾ ಅಂತ ನಂಗೆ ಹೇಳ್ರಿ. ನಾವು ನಮ್ಮ ಸೈಡು ಮಂಡಕ್ಕಿ ಅಂತ ಕರೆದು ರೂಢ ಆಗೈತ್ರಿ. ನಾವು ಹಂಗಾಗಿ ಮಂಡಕ್ಕಿನ ಅಂತೀವಿ, ಕೆಲವೊಂದು ಕಡೆ ಚುರುಮರಿ ಅಂತಾರೆ. ನಮ್ಮ ಊರು ಸೈಡೆಲ್ಲ ಚುರುಮರಿ ಅಂತಲೇ ಕರೀತಾರೆ ಅವರು. ಇವಾಗ ಇದಕ್ಕೆ ನೋಡಿರಿ ಕಡಲೆ ಹಿಟ್ಟು ಮಿಕ್ಸ್ ಮಾಡ್ಕೊಳಕತ್ತೆ ನೋಡಿರಿ. ನಾನು ಅಂದರೆ ಪುಟಾಣಿ ಹಿಟ್ಟು ಅಂತಾರಲ್ರಿ, ಅದನ್ನು ಮಿಕ್ಸ್ ಮಾಡ್ಕೊಳಕತ್ತೀನಿ. ಸ್ವಲ್ಪ ಟೇಸ್ಟ್ ನೋಡಿರಿ, ಉಪ್ಪು ಖಾರ ಹಾಕ್ಕೊಳ್ರಿ ನೀವು. ತುಂಬ ಚೆನ್ನಾಗಿ ಬರ್ತವೆ ಮಂಡಕ್ಕಿ. ಈ ಮಂಡಕ್ಕಿನೂ ನೀವು ಒಂದು ಸಲ ಟ್ರೈ ಮಾಡಿ ನೋಡಿ ಬೇಕಿದ್ದರೆ. ಇವಾಗ ಹೆಂಗಿದ್ರು ಮಕ್ಕಳು ಮನೇಲಿರ್ತಾರೆ, ಮಕ್ಕಳನ್ನ ನಿಭಾಯಿಸೋದೇ ಕಷ್ಟ ಆಗಿಬಿಡುತ್ತೆ ಫ್ರೆಂಡ್ಸ್. ಅವ್ರಿಗೆ ಏನು ಬೇಕೋ ಅದನ್ನು ಮಾಡಿ ಕೊಡೋಕೆ ಹಾಗಾಗಿ ನಾನು ಈ ಮಂಡಕ್ಕಿ ಮಾಡಾಕತ್ತಿದ್ದೆ. ಅವ್ರಿಗೂ ನಿಮಗೂ ತೋರಿಸೋಣ ಅಂತಂದು, ಎರಡೂ ಆಗುತ್ತೆ ಅಂತ ತೋರಿಸಿದ್ದೀನಿ. ನಾನು ವಿಡಿಯೋ ರೆಸಿಪಿ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ. ಮತ್ತು ಯಾರೆಲ್ಲ ಹಂಗೆ ನೋಡಾಕತ್ತೀರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಸ್ಕಿಪ್ ಮಾಡಿದರೆ ಏನೂ ಅರ್ಥ ಆಗಂಗಿಲ್ಲ. ಬನ್ನಿ ಮತ್ತು ಚುರುಮರಿ ರೆಡಿ ಆಗ್ಯಾವ ನೋಡಿರಿ. ಕುರು ಅಂತವ್ರಿ ಮಂಡಕ್ಕಿ ಮಾತ್ರ ಮಸ್ತ್ ಅಂದ್ರೆ ಮಸ್ತ್ ಬಂದವ್ರಿ. ಮತ್ತು ನೀವು ಯಾವ ಥರ ಮಂಡಕ್ಕಿ ಹಚ್ತೀರ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ಹೇಳ್ರಿ. ಏನಾದರೂ ತಪ್ಪಾಗಿದ್ದರೆ ಕ್ಷಮಿಸ್ರಿ ಅಂತಲೂ ಕೇಳ್ಕೊತೇನೆ ರೀ. ಮತ್ತು ನಾನು ಮಂಡಕ್ಕಿ ತಿಂದು ನಿಮಗೆ ನೆಕ್ಸ್ಟ್ ಸಿಗ್ತೇನೆ ರೀ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಫ್ರೆಂಡ್ಸ್.